ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಫುಟ್ಬಾಲ್ ಆಟದಂತೆ ಗೋಲ್ ಪಾಸ್ ಮಾಡಬೇಡಿ, ಗೋಲ್ ಹೊಡೆಯುವಂತೆ ಸಮಸ್ಯೆಗೆ ಪರಿಹಾರ ನೀಡಿ. ಕಡಬದಲ್ಲಿ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಸಮಸ್ಯೆಯನ್ನು ಕಾನೂನಿನ ನೆಪವೊಡ್ಡಿ ಇನ್ನೊಂದು ಇಲಾಖೆಗೆ ವರ್ಗಾಯಿಸಿ ತಾವು ಕೈ ತೊಳೆದುಕೊಳ್ಳುವುದು ಬೇಡ. ಜನರ ಸಮಸ್ಯೆ ಏನು ಎನ್ನುವುದನ್ನು ಅರಿತುಕೊಂಡು ಪರಿಹರಿಸಲು ಸಂಬಂಧಪಟ್ಟ ಇಲಾಖೆಗಳು ಸ್ವಮುತುವರ್ಜಿಯಿಂದ ಕೆಲಸ ಮಾಡಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಿಸಿ ಇಲಾಖೆಗಳು ಫುಟ್ಬಾಲ್ ಆಟದಂತೆ ಗೋಲ್ ಪಾಸ್ ಮಾಡಬೇಡ, ಸಮಸ್ಯೆಗೆ ಗೋಲ್ ಹೊಡೆಯುವಂತೆ ಪರಿಹಾರ ನೀಡಿ ಎಂದು ಮಾರ್ಮಿಕವಾಗಿ ನುಡಿದ ಸಮರ್ಪಕ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸೂಚನೆ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ನಿರ್ವಹಣೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಅವರು ಕಡಬ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಾಕೃತಿಕ ವಿಕೋಪದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಪರಿಶೀಲನೆ ನಡೆಸಿದರು. ತಳಮಟ್ಟದ ಅಧಿಕಾರಿಗಳು ಸರ್ಕಾರದ ಮುಖ ನೀವು ಸರಿಯಾಗಿ ಕೆಲಸ ಮಾಡಿದರೆ ಮಾತ್ರ ಸರ್ಕಾರಕ್ಕೆ ಹೆಸರು ಬರ್ತದೆ, ಇಲ್ಲದಿದ್ದರೆ ಜನ ನಮಗೆ ಬೈತಾರೆ ಎಂದು ಹೇಳಿದರು. ಕಡಬ ತಾಲೂಕಿನಲ್ಲಿ ಮನೆ ಕುಸಿತದ ವರದಿ ಕೇಳಿದರೆ ಸಚಿವರು ತಕ್ಷಣದ ಪರಿಹಾರ 5,500 ರೂಪಾಯಿ ನೀಡಿದ್ದೀರಾ ಎಂದು ಪ್ರಶ್ನಿಸಿದರು. ಇಲ್ಲ ಎಂಬ ಉತ್ತರ ಅಧಿಕಾರಿಗಳಿಂದ ಬಂದಾಗ ಏನ್ ಮಾಡ್ತಾ ಇದ್ದೀರಿ, ಯಾಕೆ ಕೊಡ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲ ಎಂದು ಕಡಬ ಕಂದಾಯ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮಳೆಗಾಲದಲ್ಲಿ ಬಡವರ ಮನೆ ಬೀಳುತ್ತದೆ ಹೊರತು ಶ್ರೀಮಂತರ ಮನೆ ಬೀಳುವುದಿಲ್ಲ. ಆದುದರಿಂದ ಅಧಿಕಾರಿಗಳು ಅವರಿಗೆ ತಕ್ಷಣ 5,500 ರೂಪಾಯಿ ಪರಿಹಾರವನ್ನು ನೀಡಬೇಕು, ಅಲ್ಲದೆ ಗರಿಷ್ಠ ಪರಿಹಾರ ದೊರಕುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕರೆಂಟ್ ಪೋಂಡ್ ಬರ್ಪಂಡ್ ಎಂ ಮೆಸ್ಕಾಂ ಅಧಿಕಾರಿಗಳನ್ನು ಪ್ರಶ್ನಿಸಿದ ಸಚಿವರು ಮೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಮೆಸ್ಕಾಂ ಎಇಇ ತಿಳಿಸಿದರು. ಈ ಮಧ್ಯೆ ಮಾತನಾಡಿದ ಶಾಸಕಿ ಭಾಗೀರಥಿ ಮರುಳಯ್ಯ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಜಾಪವರ ಟಿವಿ. ನಾಗೇಶ್ ಮಡಿವಾಳ ಬೆಲ್ಬ, ಕುಕ್ಕೆ ಸುಬ್ರಹ್ಮಣ್ಯ. ಕಟ್ಟಡ ಕಾಮಗಾರಿಗಳು ಆದದ್ದು ಕೂಡ ಇವತ್ತು ಇದು ಮಳೆ ನೀರಿಂದ ಇದು ಏನೆಲ್ಲ ಅವ್ಯವಸ್ಥೆ ಆಗಿದೆ. ಒಟ್ಟಿನಲ್ಲಿ ಅದಕ್ಕೆ ಅಲ್ಲಿ ಯಾವಾಗ ಕಾರ್ಯಾರಂಭ ಅದಕ್ಕೆ ಪೂರಕವಾದ ಏನು ಕೆಲಸ ಬಹುಶಃ ಪಶುವೈದ್ಯಕೀಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಮಂತ್ರಿ ಎಲ್ಲ ಬಂದ ಸ್ಟಾರ್ಟ್ ಮಾಡಿದ್ದೆ. ಅವತ್ತು ನಮ್ಮ ಉಸ್ತುವಾರಿ ಮಂತ್ರಿ ಎಲ್ಲ ಆಗಿದ್ರು. ತದನಂತರ ಹಂತ ನೀವು ಹೇಳಿದ ಕೆಲವೊಂದು ಅಡಚಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ನೂತನವಾಗಿ ಯಾರು ಸಚಿವರು ಬರ್ತಾರೆ ಅಂತ ನೋಡುವ. ಅವ್ರು ಸಚಿವ ಆದ ತಕ್ಷಣ ಆ ಪ್ರದೇಶಕ್ಕೆ ನಾವು ಕರ್ಕೊಂಡ್ಬಂದು ಕೂತ್ಕೊಂಡು ಆ ಸಮಸ್ಯೆನ ಖಂಡಿತವಾಗಿ ನಾವು ಬಗೆಹರಿಸ್ತೇವೆ. ಈಗಾಗಲೇ ನಾವು ಪರ್ಮನೆಂಟ್ ಯಾರೇ ಬಂದರೂ ಕೂಡ ಟೆಂಪರರಿ ಬೇಸ್ ತಕ್ಷಣ ನಾವು ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಡಾಕ್ಟರ್ ವೈದ್ಯರ ಕೊರತೆ ಇದೆ, ಅದಕ್ಕಾಗಿ ನಾವು ಸುಳ್ಯದವ್ರ ಸಹಕಾರ ಕೇಳಿದ್ದೇವೆ. ಅದು ಸುಳ್ಯದವರು ಕೂಡ ಸ್ಟೂಡೆಂಟ್ಸ್ ಅನ್ನು ಕಲಿಸುವುದಲ್ಲ, ಅಲ್ಲಿ ಪರಿಣಿತವಾದ ವೈದ್ಯರನ್ನೇ ಕಲಿಸಬೇಕು. ಅದನ್ನ ನಾನು ಹೇಳಿದ್ದೆ. ನಾನು ಸುಳ್ಯಮಿಗೆ ಎಲ್ಲಿಯ ತನಕ ನಮ್ಮ ಗವರ್ಮೆಂಟ್ ನೇಮಕ ಸ್ವಲ್ಪ ತಡವಾಗ್ತದೆ, ಅಲ್ಲಿ ಅವರಿಗೆ ನಾನು ಸುಳ್ಯ KVH ಅವರಿಗೆ ಮಾತಾಡಿಕೊಂಡು ಅಲ್ಲಿ ಬರೋ ಸ್ಟೂಡೆಂಟ್ಸ್ ಅನ್ನು ಮಾತ್ರ ಕಲಿಸುವುದಲ್ಲ, ಪರಿಣಿತ ವೈದ್ಯರನ್ನೇ ಅವ್ರು ಕಲಿಸಬೇಕು. ಅವರು CSR ಅಲ್ಲಿ ಏನು ಕೊಡುದು ಆ ಸಂಬಂಧ ಕೊಡ್ಬೇಕು. ಅವರು ಬರೀ ಅವ್ರು ಪರಿಣಿತನ ಕಲಿಸಿದ್ರೆ ಅದು ನಮ್ಮ ಊರಿನವ್ರಿಗೆ ಏನು ಲಾಭ ಸಿಗ್ತದೆ, ಅವ್ರಿಗೆ ಅದ ಪ್ರಯೋಜನ ಸಿಗ್ತದೆ. ನಮ್ಮವ್ರಿಗೆ ಪ್ರಯೋಜನ ಆಗಬೇಕಾದ್ರೆ ಅವರು ಸಂಬಳ ಕೊಟ್ಟು ಪರಿಣಿತವಾದ ವೈದ್ಯರಲ್ಲಿ ಕಲಿಸಬೇಕು. ಅವ್ರು ವಾಚ್ಮ್ಯಾನ್ ಕೊಡ್ಬೇಕು, ಅವ್ರು ದತ್ತ ಸ್ವೀಕಾರ ಮಾಡೋ ರೀತಿ ಮಾಡಿ ಮಾತಾಡ್ತಾರೆ. 198 ಸಂಬಂಧ ಆಂಬ್ಯುಲೆನ್ಸ್ ಕೊರತೆ ಇದೆ, ಸಿಬ್ಬಂದಿ ಕೊರತೆ, ಟೈಮಿಂಗ್ ಕೊರತೆ ಎಲ್ಲ ಕೂಡ ಇದೆ. ಈಗಲೇ ಮೀಟಿಂಗ್ ಎಲ್ಲ ಮಾಡಿದ್ದೇನೆ. ಇನ್ನು ಮುಂದಿನ ಕೆಲವೇ ಒಂದು 3 ತಿಂಗಳ ಒಳಗಡೆ ಬಹುಶಃ 20 ನಿಮಿಷದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ 20 ನಿಮಿಷದಲ್ಲಿ ಬಂದವರು ಮುಟ್ಟಬೇಕು. ನಗರ ಮಟ್ಟದಲ್ಲಿ 15 ನಿಮಿಷ ಮುಟ್ಟೋ ಪರಿಸ್ಥಿತಿಯ ವ್ಯವಸ್ಥೆ ನಾವು ಮಾಡ್ತೇವೆ, ಜಾರಿಗೆ ನಾವು ತರ್ತೇವೆ. ಬರದಿದ್ರೆ ಅವರ ಮೇಲೆ ಫೈನ್ ಹಾಕ್ತೇವೆ. ಸದ್ಯಕ್ಕೆ ಶಿಫ್ಟ್ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲಲ್ಲ, ನಮ್ಮಲ್ಲಿ 800 ಆಂಬ್ಯುಲೆನ್ಸ್ ಇರಬೇಕು, ಅಲ್ಲಿ 400 ಚಿಲ್ಲರೆ ಆಂಬ್ಯುಲೆನ್ಸ್ ಮಾತ್ರ ಇದೆ. ಅದಕ್ಕೆ ಡಬಲ್ ಆಗ್ತದೆ. 800 ಬಂದಾಗ ಎಲ್ಲ ಕೆಲಸ ಈಸಿ ಆಗ್ತದೆ. ಸಬ್ಸ್ಟೇಷನ್ ಆಗಿ ಬಿಲ್ಡಿಂಗ್ ಆಗಿ 1 ವರ್ಷ ಆಯ್ತು. ಒಮ್ಮೆ ಪುತ್ತೂರು ಕರವೇಲಿಂದ ಬರ್ತದೆ, ಅಲ್ಲಿ 13 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು. ಅಲ್ಲಿ ಇನ್ನು ಶಿಲಾನ್ಯಾಸ ಕೂಡ ಆಗ್ಲಿಲ್ಲ. ಅದರ ನಂತರ 2.5 ಕೋಟಿ ಮತ್ತೆ ಸ್ಯಾಂಕ್ಷನ್ ಆಯ್ತು. ಅಲಂಕಾರದಿಂದ ಲೈನ್ ತೆಗೆಯುವುದಿಲ್ಲ. ಅದು ಹಾಗೆ 1 ವರ್ಷದಿಂದ ಇವತ್ತು ಅಲ್ಲಿಂದ ಬಿಲ್ಡಿಂಗ್ ಮತ್ತು ಯಂತ್ರಗಳು ಒಂದು ತುತ್ತೂರಿತಾ ಇದೆ. ಇದಂತ ವಾಗರೇಸ್ ಮತ್ತೆ ಇಂಚಿತ ಮಾತಾಡ್ತಿದ್ದೆ. ಮತ್ತೆ ನಾನು ಇವತ್ತು ನಾವು ಮಳೆಗಾಲ ತುರ್ತು ಪರಿಸ್ಥಿತಿ ಮೀಟಿಂಗ್ ಮಾಡಿದ್ದೇವೆ. ಮುಂದೆ ಡೆವಲಪ್ಮೆಂಟ್ KDP ಬಂದ ತಾಲೂಕು ಮಟ್ಟದಲ್ಲಿ ಮಾಡುವಾಗ ಚರ್ಚೆ ಮಾಡ್ತೇನೆ, ಮತ್ತೆ ಆದಷ್ಟು ಬೇಗ ಬಗೆಹರಿಸುವ ನಾವು.
ಥ್ಯಾಂಕ್ ಯು. ಸರ್ ಒಂದು ನಿಮಿಷ. ಕಡಬ ತಾಲೂಕು ಕೇಂದ್ರ ಆಗಿದೆ. ಇಷ್ಟರ ತನಕ ಇಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿಲ್ಲ, ಯಾಕೆ? ನಾವು ತನಿಖೆ ಮಾಡ್ತೇನೆ. ಆಗ್ತದೆ, ಸ್ಥಳಾವಕಾಶದ ಸಮಸ್ಯೆ, ಇನ್ನೊಂದು ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಅದನ್ನ ನೋಡಿ ಅದು ಇದು ಮಾಡ್ತೇವೆ ನಾವು. ಆದಷ್ಟು ಬೇಡ ಇಂದಿರಾ ಕ್ಯಾಂಟೀನ್ ತಯಾರು ಮಾಡಿ ನಿಮ್ಗೆಲ್ಲ ಬೆಳಿಗ್ಗೆ ತಿಂಡಿ ಊಟ ಅಲ್ಲಿ ಕೊಡಿಸುವ ನಾವು.